ರತನ್ ಟಾಟಾ ಅವರ ಬಗ್ಗೆ ಮಾತನಾಡಬೇಕಾಗಿದ್ರೆ ಇವತ್ತಿನ ಬಿಸ್ನೆಸ್ ವರ್ಲ್ಡ್ ನಲ್ಲಿ ನಾನು ಒಬ್ಬ ಉದ್ಯಮಿ ಮನೆತನದಿಂದ ಬಂದಿರತಕ್ಕಂತವನು. ಇವತ್ತು ಬಿಸ್ನೆಸ್ ವರ್ಲ್ಡ್ ನಲ್ಲಿ ಎಥಿಕ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು ಬಹಳ ಕಮ್ಮಿ ಇದೆ. ಇವತ್ತು ಡೆಫಿನೇಷನ್ ಆಫ್ ರತನ್ ಟಾಟಾ ಅಂತಂದ್ರೆ ಗ್ರೋತ್ ಇಸ್ ಓನ್ಲಿ ಟರ್ನ್ ಓವರ್ ಅಂತ ನಾವು ಭಾವಿಸ್ತೇವೆ. ಸೊ ಪ್ರೋಗ್ರೆಸ್ ಅಂತಕ್ಕಂಥದ್ದು ಇಟ್ ಹ್ಯಾಸ್ ಟು ಬಿ ಏಡೆಡ್ ಬೈ ಎಥಿಕ್ಸ್, ಡಿಸಿಪ್ಲಿನ್, ಹಾನೆಸ್ಟಿ ಅಂಡ್ ನಾರ್ಮ್ಸ್. ಅದರ ಜೊತೆಗೆ ಸಕ್ಸಸ್ ಅಂತಕ್ಕಂಥದ್ದು ಹ್ಯುಮ್ಯಾನಿಟಿ, ಮಾರಲಿಟಿ ಅಂಡ್ ಸ್ಪಿರಿಚುಯಾಲಿಟಿ ಇರಬೇಕು. ಇವು ಮೂರು ಹೊಂದಿರತಕ್ಕಂಥ ಏಕೈಕ ಉದ್ಯಮಿದಾರರು ಇಡೀ ಭಾರತ ದೇಶದಲ್ಲಿ ಯಾರನ್ನಿದ್ರೆ ಅದು ಹೆಮ್ಮೆಯಿಂದ ರತನ್ ಟಾಟಾ ಅಂತ ಹೇಳ್ಬೋದು. ನಾನು ಒಂದು 30 ವರ್ಷದ ಈ ಒಂದು ಬಿಸ್ನೆಸ್ ವರ್ಲ್ಡ್ ನಲ್ಲಿ ರತನ್ ಟಾಟಾ ಕಂಪ್ನಿ ಆಗಿರಲಿ, ಎಲ್ಲೇ ಯಾವುದೇ ಒಂದು ಅವರು ಕೆಲಸ ಮಾಡ್ತಕ್ಕಂಥ ಲೈಸನಿಂಗ್ ಮಾಡಲ್ಲ. ವಿತೌಟ್ ಲೈಸನಿಂಗ್ ಮಾಡ್ತಕ್ಕಂಥ ಕಂಪ್ನಿ ಬಹಳ ನಿಷ್ಠೆಯಿಂದ, ದೇಶ ಪ್ರೇಮಿಯಿಂದ, ಡಿಗ್ನಿಟಿಯಿಂದ ಕೆಲಸ ಮಾಡ್ತಕ್ಕಂಥ ಒಬ್ಬ ಗ್ರೇಟ್ ವಿಷನರಿನ ನಾವು ಕಳ್ಕೊಂಡಿದ್ದೀವಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿಯಾಗಿ ಸೈಯದ್ ಶಾ ಖುಸ್ರೋ ಹುಸೇನ್ ರವರು, ಇವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ಸಂದರ್ಭ ಹೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ತಲುಪಿಸ್ಕೊಟ್ರೆ ತಮಗೆ ಒಂದು ಎರಡು ಮಾತನ್ನು ಮುಗಿಸ್ತೀನಿ.